ಒಂದಾನೊಂದು ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಕೃಷ್ಣದೇವರಾಯನು ಆಳುತ್ತಿದ್ದನು. ಅವನ ರಾಜಸಭೆಯಲ್ಲಿ ತೆನಾಲಿ ರಾಮಕೃಷ್ಣನಂತಹ ಬುದ್ಧಿವಂತರಿದ್ದರು. ರಾಮಕೃಷ್ಣನು ತನ್ನ ಚಾತುರ್ಯದಿಂದ ಅನೇಕ ಬಾರಿ ರಾಜನನ್ನು ಹಾಗೂ ಪ್ರಜೆಗಳನ್ನು ರಕ್ಷಿಸಿದ್ದನು. ಒಂದು ದಿನ ರಾಜಧಾನಿಯಲ್ಲಿ ಕಳ್ಳತನಗಳು ಹೆಚ್ಚಾಗಲು ಪ್ರಜೆಗಳು ರಾಜನಿಗೆ ದೂರು ನೀಡಿದರು. ರಾಜನು ಕಳ್ಳನನ್ನು ಹಿಡಿಯಲು ತನ್ನ ಸೈನಿಕರನ್ನು ನೇಮಿಸಿದರೂ ಕಳ್ಳನು ಹಿಡಿಯಲಾಗಲಿಲ್ಲ. ಎಲ್ಲರೂ ಆಶ್ಚರ್ಯಪಟ್ಟರು. ಈ ವಿಷಯವನ್ನು ಕೇಳಿದ ತೆನಾಲಿ ರಾಮಕೃಷ್ಣನು ತನ್ನದೇ ರೀತಿಯಲ್ಲಿ ಪರಿಹಾರ ಕಂಡುಕೊಳ್ಳಲು ನಿರ್ಧರಿಸಿದ. ಅವನು ತನ್ನ ಮನೆಯ ಹತ್ತಿರ ಇರುವ ಬಾವಿಗೆ ಹೋಗಿ ಹೀಗೆ ಹೇಳಿದರು. ಓ ಬಾವಿಯೇ, ನಾನು ಇವತ್ತು ರಾತ್ರಿಯಲ್ಲಿ ನನ್ನ ಮನೆಗೆ ಚಿನ್ನದ ನಾಣ್ಯಗಳನ್ನು ಬಚ್ಚಿಡುತ್ತಿದ್ದೇನೆ. ನೀನು ಯಾರಿಗಾದರೂ ಈ ವಿಷಯವನ್ನು ಹೇಳಬೇಡ. ಇದನ್ನು ಅವನು ಜೋರಾಗಿ ಬಾವಿಗೆ ಹೇಳಿದ. ಅವನ ಪತ್ನಿ ಆಶ್ಚರ್ಯದಿಂದ ಕೇಳಿದಳು, ಈ ಮಾತನ್ನು ಬಾವಿಗೆ ಯಾಕೆ ಹೇಳ್ತೀಯಾ? ರಾಮಕೃಷ್ಣನು ಸನ್ನೆಯಿಂದ ನಗುತ್ತಾ ಹೇಳಿದ, ನೀನೂ ಕಾದು ನೋಡು. ಅದೇ ರಾತ್ರಿ ಕಳ್ಳನು ಆ ಮಾತುಗಳನ್ನು ಕೇಳಿದನು. ಅವನು ಬಾವಿಯಿಂದ ರಾಮಕೃಷ್ಣನಿಗೆ ಈ ವಿಷಯ ಗೊತ್ತಿಲ್ಲ ಎಂದು ಭಾವಿಸಿ ಆ ಚಿನ್ನದ ನಾಣ್ಯಗಳನ್ನು ಕದ್ದುಕೊಳ್ಳಲು ಬರುತ್ತಾನೆ. ಆದರೆ ರಾಮಕೃಷ್ಣನು ಈ ಮಾತನ್ನು ಕಳ್ಳನು ಕೇಳುತ್ತಾನೆ ಎಂದು ಊಹಿಸಿ ರಾತ್ರಿ ಹೊತ್ತಿಗೆ ಸೈನಿಕರನ್ನು ತಮ್ಮ ಮನೆಯಿಂದಲೂ ಆ ಬಾವಿಯ ಹತ್ತಿರ ಕಾದಿರಿಸಲು ವ್ಯವಸ್ಥೆ ಮಾಡಿದ. ಕಳ್ಳನು ಬಂದು ಬಾವಿಯ ಹತ್ತಿರ ಚಿನ್ನ ಹುಡುಕುತ್ತಿದ್ದಾಗ ಸೈನಿಕರು ಅವನನ್ನು ಹಿಡಿದು ರಾಜನ ಎದುರು ಕರೆದುಕೊಂಡು ಬಂದರು. ಕಳ್ಳನು ಒಪ್ಪಿಕೊಂಡನು, ಹೌದು ಮಹಾರಾಜ, ನಾನು ಕಳ್ಳತನ ಮಾಡುತ್ತಿದ್ದೆನು. ರಾಮಕೃಷ್ಣನ ಮಾತು ಕೇಳಿ ನಾನು ಬಂದು ಅವನ ಮನೆಯಿಂದ ಕಳ್ಳತನ ಮಾಡಲು ಪ್ರಯತ್ನಿಸಿದೆ. ರಾಜನು ತುಂಬಾ ಸಂತೋಷಪಟ್ಟನು ಮತ್ತು ರಾಮಕೃಷ್ಣನ ಬುದ್ಧಿವಂತಿಕೆಗೆ ಮನ್ನಣೆ ನೀಡಿದನು. ಕಳ್ಳನಿಗೆ ಶಿಕ್ಷೆ ನೀಡಲಾಯಿತು ಮತ್ತು ರಾಜಧಾನಿಯಲ್ಲಿ ಮತ್ತೆ ಶಾಂತಿ ನೆಲೆಸಿತು.